ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಕೂಡ ರೀಲ್ಸ್ ಅನ್ನ ಅಪ್ಲೋಡ್ ಮಾಡ್ತೀರಾ ಅಂದ್ರೆ ಟ್ರಾನ್ಸ್ಲೇಟ್ ಯುವರ್ ರೀಲ್ ಅನ್ನೋ ಒಂದು ಆಪ್ಷನ್ ಬಂದಿದೆ. ಇದನ್ನ ಎನೇಬಲ್ ಮಾಡಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅನ್ನ ಅಪ್ಲೋಡ್ ಮಾಡಿ. ಇದರಿಂದ ನಿಮ್ಗೆ ಯಾರಾದ್ರೂ ಬೇರೆ ಭಾಷೆದವರು ನಿಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ರೆ ಅವರ ಲ್ಯಾಂಗ್ವೇಜ್ ಗೆ ನಿಮ್ಮ ಒಂದು ವಿಡಿಯೋನ ಸ್ವಿಚ್ ಮಾಡ್ಕೊಂಡು ವಿಡಿಯೋ ನೋಡಬಹುದು. दे आर ऑल्सो प्रोवाइडिंग अ सर्टिफिकेट। गूगल पर जाकर एक वेबसाइट का नाम सर्च करें। ಇದರಿಂದ ನಿಮಗೆ ರೀಚ್ ಕೂಡ ಚೆನ್ನಾಗಿ ಸಿಗುತ್ತೆ, ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ ಅಂತ. ನೀವು ಯಾವ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅನ್ಕೋತಾ ಇದ್ರೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಮೋರ್ ಆಪ್ಷನ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಂಡು ಟ್ರಾನ್ಸ್ಲೇಟ್ ರೀಲ್ ಅಂತ ಒಂದು ಆಪ್ಷನ್ ಇರುತ್ತಲ್ವಾ, ಈ ಆಪ್ಷನ್ ಆಫ್ ಆಗಿರುತ್ತೆ. ಅದನ್ನ ಎನೇಬಲ್ ಮಾಡ್ಕೊಂಡು ಇಲ್ಲಿ ಟ್ರಾನ್ಸ್ಲೇಷನ್ ಸೆಟ್ಟಿಂಗ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆಡ್ ಲಿಪ್ ಸಿಂಕಿಂಗ್ ಅಂತ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡ್ಕೊಂಡು ಸೊ ಇಲ್ಲಿ ಅಪ್ರೋಚ್ ಟ್ರಾನ್ಸ್ಲೇಷನ್ ಅಂತ ಇದೆ ಅಲ್ವಾ, ಇದನ್ನ ಕೂಡ ಎನೇಬಲ್ ಮಾಡ್ಕೊಳ್ಳಿ. ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಇದೆ ಅಲ್ವಾ, ಇಲ್ಲಿ ಎಷ್ಟು ಲ್ಯಾಂಗ್ವೇಜ್ ಬೇಕು ಅಷ್ಟು ಲ್ಯಾಂಗ್ವೇಜ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸ್ಲೇಟ್ ಆಗಬೇಕು ಅದನ್ನ. ರೀಲ್ ಈಸ್ ಎಲಿಜಿಬಲ್ ಫಾರ್ ವಾಯ್ಸ್ ಟ್ರಾನ್ಸ್ಲೇಷನ್ ಅಂತ ಬಂದ್ಮೇಲೆ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಎರಡು ಆಪ್ಷನ್ ಅನ್ನ ಕೂಡ ನೀವು ಎನೇಬಲ್ ಮಾಡಿ ನಿಮ್ಮ ಒಂದು ರೀಲ್ ಅನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಆಪ್ಷನ್ ಎನೇಬಲ್ ಮಾಡಿದ ತಕ್ಷಣನೇ ನಿಮಗೆ ಟ್ರಾನ್ಸ್ಲೇಷನ್ ಆಪ್ಷನ್ ಸಿಗಲ್ಲ ವ್ಯೂವರ್ಸ್ ಗಳಿಗೆ. ವಿತಿನ್ 24 ಅವರ್ಸ್ ಟೈಮ್ ತಗೊಳುತ್ತೆ ಇದು, ಆದ್ರೆ 3 ಅವರ್ಸ್ ಅಲ್ಲೇ ಕಂಪ್ಲೀಟ್ ಆಗ್ಬಿಡುತ್ತೆ. ಕಂಪ್ಲೀಟ್ ಆದ ತಕ್ಷಣನೇ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ನೀವು ನೋಟಿಫಿಕೇಶನ್ ಅಪ್ರೂವಲ್ ಮಾಡಬೇಕಾಗುತ್ತೆ. ಅಪ್ರೂವಲ್ ಮಾಡಿದ ತಕ್ಷಣ ನೀವು ಒಂದ್ಸಲ ಅದನ್ನ ಕೇಳಿಸ್ಕೊಂಡು ಪಬ್ಲಿಷ್ ಮಾಡಿ. ಸೊ ರೀಲ್ಸ್ ಅಪ್ಲೋಡ್ ಆಗಿರುತ್ತೆ, ಬಟ್ ಟ್ರಾನ್ಸ್ಲೇಷನ್ ಮಾತ್ರ ನೀವೇ ಅದನ್ನ ಮೆನ್ಯುವಲಿ ಸೆಲೆಕ್ಟ್ ಮಾಡಿ ಪಬ್ಲಿಷ್ ಮಾಡಬೇಕಾಗುತ್ತೆ.